ಮನೆ ವಾಸ್ತುಗಾಗಿ ನೀರಿನ ಕಾರಂಜಿ ಮಹತ್ವ, ಪ್ರಯೋಜನಗಳು ಮತ್ತು ವಿಧಗಳು. ಮನೆಯಲ್ಲಿ ನೀರಿನ ಕಾರಂಜಿ ಇರುವುದು ಉತ್ತಮ ಉಪಾಯ. ಇದು ಅಲಂಕಾರದ ಭಾಗವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ವಿವಿಧ ವಾಸ್ತುಶಾಸ್ತ್ರದ ಪ್ರಯೋಜನಗಳನ್ನು ತರುತ್ತದೆ. ನಿಮ್ಮ ಮನೆಯಲ್ಲಿ ನೀರಿನ ಕಾರಂಜಿ ಇಡುವಾಗ ಮನೆಯ ವಾಸ್ತುಗಾಗಿ ನೀರಿನ ಕಾರಂಜಿಗೆ ಗಮನ ಕೊಡಿ ಮತ್ತು ನೀವು ಲಾಭವನ್ನು ಪಡೆಯುತ್ತೀರಿ. ಮನೆಯಲ್ಲಿ ನೀರಿನ ಕಾರಂಜಿ ನಿಮಗೆ ಹಣ ಮತ್ತು ಸಂಪತ್ತನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ. ನೀರಿನ ಅಂಶವನ್ನು ಹೊಂದಿರುವುದು ಸುತ್ತಮುತ್ತಲಿನೊಳಗೆ ಧನಾತ್ಮಕ ಶಕ್ತಿಯನ್ನು ತರುತ್ತದೆ. ಕೆಳಗಿನ ಲೇಖನವು ನೀರಿನ ಕಾರಂಜಿ ವಾಸ್ತುವನ್ನು ಚರ್ಚಿಸುತ್ತದೆ, ಅದರ ಮಹತ್ವ, ಪ್ರಯೋಜನಗಳು ಮತ್ತು ಅನುಸರಿಸಬೇಕಾದ ನಿಯಮಗಳು. ಮನೆ ವಾಸ್ತುಗಾಗಿ ನೀರಿನ ಕಾರಂಜಿ ಮಹತ್ವ. ವಾಸ್ತುಶಾಸ್ತ್ರದ ಪ್ರಕಾರ ಕಾರಂಜಿಯಲ್ಲಿ ಹರಿಯುವ ನೀರು ಹಣ, ಸಂತೋಷ ಮತ್ತು ಪ್ರೀತಿಯ ಹರಿವನ್ನು ಸಂಕೇತಿಸುತ್ತದೆ. ಆದ್ದರಿಂದ ಅದನ್ನು ನಿಮ್ಮ ಮನೆಯಲ್ಲಿ ಮತ್ತು ಸುತ್ತಮುತ್ತ ಇಟ್ಟುಕೊಳ್ಳುವುದು ನಿಮಗೆ ಅದೃಷ್ಟ ಮತ್ತು ಧನಾತ್ಮಕತೆಯನ್ನು ತರುತ್ತದೆ. ನಿಮ್ಮ ಸ್ಥಳದಲ್ಲಿ ನೀರಿನ ಕಾರಂಜಿ ಸ್ಥಾಪಿಸುವುದರಿಂದ ಮನೆಯ ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಮನೆಗೆ ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ. ಇದು ವಸತಿ ಪ್ರದೇಶದಲ್ಲಿ ಮತ್ತು ಸುತ್ತಮುತ್ತ ಹಿತವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ. ವಾಸ್ತು ಪ್ರಕಾರ ನೀರಿನ ಕಾರಂಜಿಯ ಸರಿಯಾದ ಸ್ಥಳ. ಮನೆಗೆ ವಾಸ್ತು ನೀರಿನ ಕಾರಂಜಿ ದಿಕ್ಕಿನ ಮೇಲೆ ಹೆಚ್ಚು ಕೇಂದ್ರೀಕರಿಸುತ್ತದೆ. ನೀರಿನ ಕಾರಂಜಿಯ ಸೂಕ್ತ ಸ್ಥಳವನ್ನು ನೀವು ತಿಳಿದ ನಂತರ ನಿಮ್ಮ ಎಲ್ಲ ಕೆಲಸಗಳು ಮುಗಿದವು. ನೀರಿನ ಕಾರಂಜಿಯನ್ನು ಬಲಮೂಲೆಯಲ್ಲಿ ಇರಿಸುವುದರಿಂದ ಬ್ರಹ್ಮಾಂಡದ ಎಲ್ಲಾ ಕಾಸ್ಮಿಕ್ ಶಕ್ತಿಗಳು ನಿಮ್ಮ ಮನೆಗೆ ಹರಿಯಲು ಪ್ರಾರಂಭಿಸುತ್ತವೆ. ನೀರಿನ ಕಾರಂಜಿ ಸ್ಥಾಪಿಸಲು ಉತ್ತಮ ಸ್ಥಳವೆಂದರೆ ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿದೆ. ಈಶಾನ್ಯ ಮತ್ತು ಪೂರ್ವ ಕೂಡ ಈ ನೀರಿನ ಅಂಶದೊಂದಿಗೆ ಹೊಂದಿಕೊಳ್ಳುತ್ತದೆ. ಆದಾಗ್ಯೂ ಕಾರಂಜಿ ಸ್ಥಾಪಿಸಲು ನಿಮ್ಮ ಮನೆಯ ದಕ್ಷಿಣ, ಆಗ್ನೇಯ ಅಥವಾ ಪಶ್ಚಿಮ ವಲಯವನ್ನು ಎಂದಿಗೂ ಆಯ್ಕೆ ಮಾಡದಿರುವುದು ಉತ್ತಮ. ಹೀಗೆ ಮಾಡುವುದರಿಂದ ಮನೆಯ ಸದಸ್ಯರಿಗೆ ಸಮಸ್ಯೆಯಾಗಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ನೀರಿನ ಕಾರಂಜಿ ಇಡಲು ಮಾಡಬೇಕಾದ ಕೆಲಸಗಳು. ನಿಮ್ಮ ಮನೆಯ ಮುಖ್ಯದ್ವಾರದ ಬಳಿ ಕಾರಂಜಿ ಇರಿಸಿ. ಇದು ಪ್ರವೇಶ ದ್ವಾರದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ನಿಲ್ಲಿಸಲು ಮತ್ತು ನಿಮ್ಮ ಮನೆಗೆ ಪ್ರವೇಶಿಸುವುದನ್ನು ತಡೆಯಲು ಸಹಾಯ ಮಾಡುತ್ತದೆ. ಬಾಗಿಲಿನ ಸರಿಯಾದ ಬಿಂದುಗಳನ್ನು ಸೆರೆಹಿಡಿಯಲು ಕಾರಂಜಿಯನ್ನು ಸರಿಯಾದ ದಿಕ್ಕಿನಲ್ಲಿ ಇಡುವುದು ಅತ್ಯಗತ್ಯ. ಕಾರಂಜಿಯಲ್ಲಿ ನೀರಿನ ಹರಿವು ನಿರಂತರವಾಗಿದೆ ಮತ್ತು ಯಾವುದೇ ನಿಶ್ಚಲತೆಯು ಪ್ರಗತಿಗೆ ಅಡ್ಡಿಯಾಗುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಕೊಳಕು ಮತ್ತು ಪಾಚಿ ಸಂಗ್ರಹವಾಗದಂತೆ ನೋಡಿಕೊಳ್ಳಲು ನೀರಿನ ಕಾರಂಜಿಯನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವುದು ಉತ್ತಮ. ಮನೆ ವಾಸ್ತುಗಾಗಿ ನೀರಿನ ಕಾರಂಜಿ ಪ್ರಕಾರ ಏನು ಮಾಡಬಾರದು. ನೀರಿನ ಕಾರಂಜಿ ಕೇಂದ್ರದಲ್ಲಿ ಇರಿಸುವುದು. ನೀವು ಮನೆಯ ಆವರಣದಲ್ಲಿ ದೊಡ್ಡ ನೀರಿನ ಕಾರಂಜಿ ಇರಿಸಲು ಯೋಚಿಸಿದರೆ ಅದನ್ನು ಸರಿಯಾಗಿ ಮಧ್ಯದಲ್ಲಿ ಹಾಕುವ ಆಲೋಚನೆ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಈ ನಿಯೋಜನೆಯು ನೀರಿನ ಕಾರಂಜಿಯನ್ನು ನಿರ್ಬಂಧಿಸುತ್ತದೆ ಮತ್ತು ಅದರ ಪೂರ್ಣ ಸಾಮರ್ಥ್ಯವನ್ನು ತಲುಪಲು ಬಿಡುವುದಿಲ್ಲ. ಕೇಂದ್ರದ ಬದಲಿಗೆ ಮುಂಭಾಗದ ಬಾಗಿಲಿನ ಪಕ್ಕದಲ್ಲಿರುವ ಮನೆಯ ಉತ್ತರ ಮೂಲೆಯನ್ನು ಆರಿಸಿ ಮತ್ತು ಕಾರಂಜಿ ನಿಮ್ಮ ಮನೆಗೆ ಸಮೃದ್ಧಿಯನ್ನು ತರುತ್ತದೆ ಮತ್ತು ಹೇಗೆ ಎಂದು ನೋಡಿ. ಮಲಗುವ ಕೋಣೆಯಲ್ಲಿ ನೀರಿನ ಕಾರಂಜಿಗೆ ದೊಡ್ಡ ಸಂಖ್ಯೆ. ಮನೆ ವಾಸ್ತುಗಾಗಿ ನೀರಿನ ಕಾರಂಜಿ ಪ್ರಕಾರ ಮಲಗುವ ಕೋಣೆ ನಿಮ್ಮ ಮನೆಯಲ್ಲಿ ನೀರಿನ ಕಾರಂಜಿ ಹೊಂದಲು ಕೆಟ್ಟ ಸ್ಥಳಗಳಲ್ಲಿ ಒಂದಾಗಿದೆ. ಮಲಗುವ ಕೋಣೆಯಲ್ಲಿ ಒಂದನ್ನು ಇಡುವುದರಿಂದ ನಿಮ್ಮ ಸಂಬಂಧಗಳಲ್ಲಿ ತೊಂದರೆ ಉಂಟಾಗುತ್ತದೆ, ಏಕೆಂದರೆ ಮಲಗುವ ಕೋಣೆಯಲ್ಲಿ ನೀರಿನ ಅಂಶವು ಉತ್ತಮವಾಗಿ ಕಾರ್ಯನಿರ್ವಹಿಸುವುದಿಲ್ಲ. ಮಲಗುವ ಕೋಣೆಯಲ್ಲಿ ನೀರಿನ ದೇಹವನ್ನು ಚಿತ್ರಿಸುವುದರ ವಿರುದ್ಧ ತಜ್ಞರು ಸಲಹೆ ನೀಡುತ್ತಾರೆ. ಮನೆಯಲ್ಲಿ ನೀರಿನ ಕಾರಂಜಿಯ ಪ್ರಯೋಜನಗಳೇನು? ನೀರಿನ ಕಾರಂಜಿ ಸರಿಯಾದ ಸ್ಥಳದಲ್ಲಿ ಇರಿಸಿದಾಗ ಕುಟುಂಬದ ಆದಾಯವನ್ನು ಧನಾತ್ಮಕವಾಗಿ ಪರಿಣಾಮ ಬೀರುತ್ತದೆ. ನೀರಿನ ಅಂಶ ಜಲತತ್ವ ಗರಿಷ್ಠ ಫಲಿತಾಂಶಗಳನ್ನು ಪಡೆಯಲು ಶಾಂತ ಕೆಲಸದ ವಾತಾವರಣವನ್ನು ಖಾತ್ರಿಗೊಳಿಸುತ್ತದೆ. ಮನೆಯ ನೀರಿನ ಕಾರಂಜಿಯು ಹರಿಯುವ ನೀರಿನ ಶಬ್ದವು ಧನಾತ್ಮಕ ಶಕ್ತಿಯೊಂದಿಗೆ ಸೇರಿಕೊಂಡು ನಿಮ್ಮ ಸ್ಥಳಕ್ಕೆ ಹಿತವಾದ ವಾತಾವರಣವನ್ನು ತರುತ್ತದೆ ಎಂದು ನಿರ್ದೇಶಿಸುತ್ತದೆ. ವಾಸ್ತು ಸಲಹೆಗಳು ಅನುಸರಿಸಿ. ನಿಮ್ಮ ಮನೆಯಲ್ಲಿರುವ ಕಾರಂಜಿ ನಿಮ್ಮ ಜೀವನವನ್ನು ಪ್ರೀತಿ, ಸಂತೋಷ ಮತ್ತು ಬೆಳವಣಿಗೆಯಿಂದ ತುಂಬುತ್ತದೆ ಎಂದು ನೀವು ಖಚಿತಪಡಿಸಿಕೊಳ್ಳಬಹುದು. ಮನೆ ವಾಸ್ತುಗಾಗಿ ನೀರಿನ ಕಾರಂಜಿ 5 ಜನಪ್ರಿಯ ವಿಧಗಳು.
ಒಂದು ಶ್ರೇಣೀಕೃತ ನೀರಿನ ಕಾರಂಜಿ. ಕ್ಲಾಸಿಕ್ ನೋಟವನ್ನು ಹೊಂದಿರುವ ಮನೆಗಳಿಗೆ ಉತ್ತಮ ಆಯ್ಕೆಗಳು ಶ್ರೇಣೀಕೃತ ಕಾರಂಜಿಗಳು ಮೆಡಿಟರೇನಿಯನ್ ಪ್ರದೇಶದಲ್ಲಿ ಬಹಳ ಜನಪ್ರಿಯವಾಗಿದೆ. ವಿಭಿನ್ನ ಗಾತ್ರದ 3 ಅಥವಾ ಹೆಚ್ಚಿನ ಪ್ಲೇಟ್ಗಳನ್ನು ಒಂದು ಶ್ರೇಣಿಯಲ್ಲಿ ಜೋಡಿಸಲಾಗುತ್ತದೆ ಮತ್ತು ನೀರನ್ನು ಮೊದಲ ಮೇಲಿನ ಪದರದಿಂದ ಇತರ ಹಂತಗಳ ಮೇಲೆ ಕ್ಯಾಸ್ಕೇಡ್ ಮಾಡಲು ಹೊರಗಿನಿಂದ ಪಂಪ್ ಮಾಡಲಾಗುತ್ತದೆ ಮತ್ತು ಅಂತಿಮವಾಗಿ ಕೆಳಭಾಗದಲ್ಲಿರುವ ಕೊಳದಲ್ಲಿ ನೆಲೆಗೊಳ್ಳುತ್ತದೆ. ವಿನ್ಯಾಸಗಳು ಸರಳ ಕಲ್ಲು ಅಥವಾ ರಾಳದ ನೀರಿನ ಕಾರಂಜಿಗಳಿಂದ ಹಿಡಿದು ಕುಶಲಕರ್ಮಿಗಳು ಸಂಕೀರ್ಣವಾಗಿ ಕೆತ್ತುವ ತುಣುಕುಗಳವರೆಗೆ ಉದ್ಯಾನಕ್ಕಾಗಿ ನಿರ್ಮಿಸಲಾದ 3 ಹಂತದ ನೀರಿನ ಕಾರಂಜಿಯನ್ನು ವಿವರಿಸಬಹುದು. ಜಾಪನೀಸ್ ಕಾರಂಜಿ. ಜಾಪನೀಸ್ ಸಂಸ್ಕೃತಿಯಲ್ಲಿ ನೀರಿನ ಕಾರಂಜಿ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ನೀವು ಅವರ ಆವರಣದಲ್ಲಿ ನೀರಿನ ಕಾರಂಜಿ ಹೊಂದಿರುವ ದೇಶದ ಅನೇಕ ದೇವಾಲಯಗಳನ್ನು ಕಾಣಬಹುದು. ಜಪಾನ್ ಮನೆಗಳು ಸಹ ಉದ್ಯಾನ ಪ್ರದೇಶದಲ್ಲಿ ನೀರಿನ ಕಾರಂಜಿ ಹೊಂದಿವೆ ಎಂದು ತಿಳಿದು ಬಂದಿದೆ. ಜಪಾನಿನ ನೀರಿನ ಕಾರಂಜಿಯು ಬಿದಿರನ್ನು ಬಳಸುವ ಅದರ ಸರಳ ಮತ್ತು ವಿಚಿತ್ರ ವಿನ್ಯಾಸದೊಂದಿಗೆ ಎದ್ದು ಕಾಣುತ್ತದೆ. ಈ ಚಿತ್ರದಿಂದ ನೀವು ನೋಡುವಂತೆ ಬಿದಿರಿನ ಮೊಳಕೆಯು ನೀರನ್ನು ವಿತರಿಸಲಾಗುತ್ತದೆ ಮತ್ತು ಸಣ್ಣ ಬೌಲ್ಗೆ ಹರಿಯುತ್ತದೆ. ಸೊಗಸಾದ ವಿನ್ಯಾಸ ಮತ್ತು ಸರಳ ಅಂಶಗಳು ಶಾಂತಿ ಮತ್ತು ಶಾಂತತೆಯ ಭಾವವನ್ನು ಉಂಟುಮಾಡುತ್ತವೆ. ಕ್ಯಾಸ್ಕೇಡಿಂಗ್ ವಾಟರ್ ಫೌಂಟೇನ್. ಹೆಸರೇ ಸೂಚಿಸುವಂತೆ ಕ್ಯಾಸ್ಕೇಡಿಂಗ್ ನೀರಿನ ಕಾರಂಜಿಯಲ್ಲಿ ನೀರಿನ ಹರಿವು ಕೆಳಮುಖವಾಗಿರುತ್ತದೆ. ಸರಳವಾದ ಕ್ಯಾಸ್ಕೇಡಿಂಗ್ ಫೌಂಟೇನ್ಗಳು 3 ಲೇಯರ್ಗಳೊಂದಿಗೆ ಪ್ರಾರಂಭವಾಗುತ್ತವೆ ಮತ್ತು ನೀವು ಆಯ್ಕೆ ಮಾಡಲು ಈ ಚಿತ್ರದಲ್ಲಿನ 5 ಪದರದ ಫೌಂಟೇನ್ನಂತಹ ಬಹು ಲೇಯರ್ಗಳನ್ನು ಹೊಂದಿರುವ ಪ್ರಭೇದಗಳನ್ನು ಹೊಂದಿದ್ದೀರಿ. ಹೆಚ್ಚಿನ ವಿನ್ಯಾಸಗಳಲ್ಲಿ ಮೇಲಿನ ಪದರವು ಚಿಕ್ಕದಾಗಿದೆ ಮತ್ತು ನೀವು ಕೆಳಭಾಗದಲ್ಲಿರುವ ದೊಡ್ಡ ಜಲಯಾನ ಪ್ರದೇಶವನ್ನು ತಲುಪುವವರೆಗೆ ಪ್ರತಿ ಹಂತವು ಅಗಲವಾಗಿರುತ್ತದೆ. ಚಿತ್ರದಲ್ಲಿರುವಂತಹ ಚಮತ್ಕಾರಿ ವಿನ್ಯಾಸಗಳು ಹೆಚ್ಚು ಒಗ್ಗೂಡಿದ ನೋಟವನ್ನು ನೀಡಲು ಒಂದೇ ಗಾತ್ರದ ಪದರಗಳನ್ನು ಹೊಂದಿರುತ್ತವೆ. ವಾಲ್ ವಾಟರ್ ಫೌಂಟೇನ್. ವಾಲ್ ಫೌಂಟೇನ್ಗಳು ವಿವಿಧ ವಿನ್ಯಾಸಗಳಲ್ಲಿ ಬರುತ್ತವೆ ಮತ್ತು ನೀವು ಅದನ್ನು ಸರಿಯಾಗಿ ಪಡೆದರೆ ಜನರು ಹೊಗಳುವುದನ್ನು ನಿಲ್ಲಿಸಲು ಸಾಧ್ಯವಾಗದ ನೀರಿನ ಕಾರಂಜಿಯನ್ನು ನೀವು ಹೊಂದಬಹುದು. ಈ ಕಾರಂಜಿಗಳು ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಕೆಲಸ ಮಾಡುತ್ತವೆ ಮತ್ತು ಸರಿಯಾದ ಹಿನ್ನೆಲೆಯೊಂದಿಗೆ ಅತ್ಯುತ್ತಮವಾಗಿ ಕಾಣುತ್ತವೆ. ಅತ್ಯುತ್ತಮ ಗೋಡೆಯ ಕಾರಂಜಿಗೆ ಉತ್ತಮ ಉದಾಹರಣೆ ಚಿತ್ರದಲ್ಲಿದೆ. ಬೆತ್ತಲೆ ಕಲ್ಲಿನ ಗೋಡೆಯು ಮಧ್ಯಮ ನೀರಿನ ಹರಿವಿಗೆ ಹಿನ್ನೆಲೆಯಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಕೆಳಗಿನ ಸಣ್ಣ ಜಲಾಯನ ಪ್ರದೇಶದಲ್ಲಿ ನೆಲೆಗೊಳ್ಳುತ್ತದೆ. ಈ ವಿನ್ಯಾಸಗಳು ಸಣ್ಣ ಉದ್ಯಾನಗಳು ಅಥವಾ ಕೊಠಡಿಗಳಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ ಏಕೆಂದರೆ ಅವುಗಳು ಹೆಚ್ಚು ಜಾಗವನ್ನು ತೆಗೆದುಕೊಳ್ಳುವುದಿಲ್ಲ, ಆದರೆ ನೀರಿನ ಕಾರಂಜಿ ಮತ್ತು ಅದರ ಶಬ್ದಗಳೊಂದಿಗೆ ಬರುವ ಅದೇ ಮಟ್ಟದ ಪ್ರಶಾಂತತೆಯನ್ನು ನೀಡುತ್ತದೆ. ಟೇಬಲ್ ಟಾಪ್ ವಾಟರ್ ಫೌಂಟೇನ್. ಒಳಾಂಗಣಕ್ಕೆ ಸೂಕ್ತವಾಗಿರುತ್ತದೆ. ಟೇಬಲ್ ಟಾಪ್ ನೀರಿನ ಕಾರಂಜಿ ನಿಮ್ಮ ಮೇಜಿನ ಮೇಲೆ ಹೋರಾಡುತ್ತದೆ. ಇದು ಚಿಕ್ಕದಾಗಿದೆ, ಹೆಚ್ಚು ಜಾಗವನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ಅನುಕೂಲಕರವಾಗಿದೆ. ಅವು ಸಣ್ಣ ಅನುಸ್ಥಾಪನೆಗಳಿಗಾಗಿರುವುದರಿಂದ ಅವು ಪಾಕೆಟ್ನಲ್ಲಿಯೂ ಸುಲಭವಾಗಿರುತ್ತವೆ ಮತ್ತು ಪ್ರಾರಂಭಿಸಲು ಹತ್ತಿರದ ವಿದ್ಯುತ್ ಸಾಕೆಟ್ನಲ್ಲಿ ಅಳವಡಿಸಬಹುದಾಗಿದೆ. ಟೇಬಲ್ ಟಾಪ್ ನೀರಿನ ಕಾರಂಜಿ ವಿವಿಧ ವಸ್ತುಗಳಲ್ಲಿ ಬರುತ್ತದೆ. ಚಿತ್ರದಂತಹ ಕಲ್ಲಿನಲ್ಲಿ ನೀವು ಏನನ್ನಾದರೂ ಆಯ್ಕೆ ಮಾಡಬಹುದು ಅಥವಾ ಮರ ಮತ್ತು ಸೆರಾಮಿಕ್ನಿಂದ ಮಾಡಿದ ಜಾಪನೀಸ್ ಶೈಲಿಯನ್ನು ಆರಿಸಿಕೊಳ್ಳಬಹುದು. ನಿಮ್ಮ ಮನೆಗೆ ನೀರಿನ ಕಾರಂಜಿ ಖರೀದಿಸಲು ಸಲಹೆಗಳು. ನಿಮ್ಮ ಮನೆಯ ಅಲಂಕಾರಕ್ಕಿಂತ ಭಿನ್ನವಾಗಿರುವ ನೀರಿನ ಕಾರಂಜಿ ವಿನ್ಯಾಸವನ್ನು ಆರಿಸಿಕೊಳ್ಳಿ. ನಿಮ್ಮ ಕಾರಂಜಿ ಸರಿಯಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ನೀವು ಮನೆಯ ವಾಸ್ತುಗಾಗಿ ನೀರಿನ ಕಾರಂಜಿಯ ಪ್ರಯೋಜನಗಳನ್ನು ಪಡೆಯಬಹುದು. ಆದ್ದರಿಂದ ಕಾರಂಜಿ ಖರೀದಿಸುವಾಗ ನಿಮ್ಮ ಲಭ್ಯವಿರುವ ಸ್ಥಳವನ್ನು ಅವಲಂಬಿಸಿ ನೀರಿನ ತಂತಿಗಳು, ಸ್ಲೈಡ್ಗಳು, ಜೆಟ್ಗಳು, ಜಲಪಾತಗಳು ಮುಂತಾದ ವೈಶಿಷ್ಟ್ಯಗಳನ್ನು ಆಯ್ಕೆ ಮಾಡಿ. ಬಹಳಷ್ಟು ಒಳಾಂಗಣ ನೀರಿನ ಕಾರಂಜಿಗಳನ್ನು ಬ್ಯಾಟರಿಗಳೊಂದಿಗೆ ಕೆಲಸ ಮಾಡುತ್ತವೆ. ಅವುಗಳನ್ನು ಖರೀದಿಸುವ ಬದಲು ವಿದ್ಯುತ್ ಸರಬರಾಜನ್ನು ಬಳಸುವ ನೀರಿನ ಕಾರಂಜಿ ಆಯ್ಕೆ ಮಾಡಲು ಸಲಹೆ ನೀಡಲಾಗುತ್ತದೆ. ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಕಾರಂಜಿ ತಂತಿಯು ವಿದ್ಯುತ್ ಔಟ್ಲೆಟ್ ಅನ್ನು ತಲುಪಲು ಸಾಕಷ್ಟು ಉದ್ದವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಅದು ಸಮಸ್ಯೆಯಾಗಿದ್ದರೆ ನಿಮ್ಮ ಮನೆಗೆ ಪರಿಸರ ಸ್ನೇಹಿ ಅಥವಾ ಸೌರ ನೀರಿನ ಕಾರಂಜಿಗಳನ್ನು ಖರೀದಿಸಲು ನಾವು ಸಲಹೆ ನೀಡುತ್ತೇವೆ. ಮನೆಯ ವಾಸ್ತುಗಾಗಿ ನೀರಿನ ಕಾರಂಜಿಯಲ್ಲಿ ಹರಿಯುವ ನೀರಿನ ಶಬ್ದ ಮಹತ್ವವಾಗಿದೆ.
ಧ್ವನಿಯು ಹಿತವಾಗಿರಬೇಕು. ನಿಮ್ಮ ಇಂದ್ರಿಯಗಳನ್ನು ಆಕರ್ಷಿಸಬೇಕು ಮತ್ತು ತುಂಬಾ ಜೋರಾಗಿರಬಾರದು. ಶಬ್ದ ಮಟ್ಟದ ಪಂಪ್ ಶಬ್ದ ಮಾಡಬಾರದು. ಎಲ್ಇಡಿ ದೀಪಗಳೊಂದಿಗೆ ಒಳಾಂಗಣ ನೀರಿನ ಕಾರಂಜಿ ಖರೀದಿಸಿ. ಇದು ನಿಮ್ಮ ಮನೆಯನ್ನು ಬೆಳಗಿಸಲು ಸಹಾಯ ಮಾಡುತ್ತದೆ ಮತ್ತು ರಾತ್ರಿಯಲ್ಲಿ ಕಾಲ್ಪನಿಕ ಕಥೆಯನ್ನು ನೀಡುತ್ತದೆ. ಖರೀದಿಸುವ ಮೊದಲು ಕಾರಂಜಿ ಗಾತ್ರವನ್ನು ಸರಿಯಾಗಿ ಪರಿಶೀಲಿಸಿ ಎಂದು ಖಚಿತಪಡಿಸಿಕೊಳ್ಳಿ. ನೀವು ಮನಸ್ಸಿನಲ್ಲಿ ನಿರ್ದಿಷ್ಟ ಪ್ರದೇಶವನ್ನು ಹೊಂದಿದ್ದರೆ, ಕಾರಂಜಿ ಆ ಸ್ಥಳಕ್ಕೆ ಸರಿಹೊಂದುತ್ತದೆಯೇ ಎಂದು ಪರಿಶೀಲಿಸಿ. ನೀವು ಇನ್ನೂ ಸ್ಥಳದ ಬಗ್ಗೆ ಯೋಚಿಸುತ್ತಿದ್ದರೆ, ಸೀಮಿತ ಜಾಗದಲ್ಲಿ ಕೆಲಸ ಮಾಡಬಹುದಾದ ಸಣ್ಣ ಒಳಾಂಗಣ ನೀರಿನ ಕಾರಂಜಿ ಆಯ್ಕೆ ಮಾಡಿ. ನೀವು ಮನೆ ವಾಸ್ತುಗಾಗಿ ಬುದ್ಧ ಅಥವಾ ಗಣೇಶ ನೀರಿನ ಕಾರಂಜಿ ಖರೀದಿಸಿದರೆ, ಅದನ್ನು ನೆಲದಿಂದ ಹೊರಗಿಡಿ. ಬದಲಾಗಿ, ಕಣ್ಣಿನ ಮಟ್ಟಕ್ಕಿಂತ ಮೇಲಿರುವ ಮೇಜಿನ ಮೇಲೆ ಫೌಂಟೇನ್ ಅನ್ನು ಇರಿಸಿ. ನಿಮ್ಮ ನೀರಿನ ಕಾರಂಜಿಯನ್ನು ಹೇಗೆ ಕಾಳಜಿ ವಹಿಸುವುದು ನೆನಪಿಡುವ ಅಂಶಗಳು. ಕಾರಂಜಿಯಲ್ಲಿ ನೀರಿನ ಹರಿವು ಅಡೆತಡೆಯಿಲ್ಲದಂತೆ ನೋಡಿಕೊಳ್ಳಿ. ಕೆಲಸ ಮಾಡದ ನೀರಿನ ಕಾರಂಜಿ ನಿಮ್ಮ ಬೆಳವಣಿಗೆಯಲ್ಲಿ ತೊಂದರೆ ಉಂಟು ಮಾಡಬೇಡಿ. ಮಲಗುವ ಕೋಣೆಯಲ್ಲಿ ನೀರಿನ ಕಾರಂಜಿ ಇರಿಸಿ, ಏಕೆಂದರೆ ಈ ಖಾಸಗಿ ಜಾಗದಲ್ಲಿ ನೀರಿನ ಅಂಶವು ನಿಮ್ಮ ಸಂಬಂಧಗಳಲ್ಲಿ ತೊಂದರೆ ಉಂಟು ಮಾಡಬಹುದು. ನಿಮ್ಮ ಕಾರಂಜಿಯನ್ನು ದೋಷಗಳು, ಕೀಟಗಳು, ಕೊಳಕು ಮತ್ತು ಪಾಚಿಗಳಿಂದ ಮುಕ್ತವಾಗಿಡಲು ನಿಯಮಿತ ಶುಚಿಗೊಳಿಸುವ ವೇಳಾಪಟ್ಟಿಯನ್ನು ನಿರ್ವಹಿಸಿ. ಮಾಡಬೇಡಿ. ಅಡುಗೆ ಪ್ರದೇಶದಲ್ಲಿ ನೀರಿನ ಕಾರಂಜಿ ಇರಿಸಿ. ಕ್ಯಾಸ್ಕೇಡಿಂಗ್ ಫೌಂಟೇನ್ನಲ್ಲಿ ನೀರಿನ ಹರಿವಿನ ದಿಕ್ಕು ಮನೆಯ ಕಡೆಗೆ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಮಾಡಬೇಡಿ. ನೇರ ಸೂರ್ಯನ ಬೆಳಕು ಇರುವ ಪ್ರದೇಶದಲ್ಲಿ ಕಾರಂಜಿ ಇರಿಸಿ. ಮನೆ ವಾಸ್ತುಗಾಗಿ ನೀರಿನ ಕಾರಂಜಿಯನ್ನು ಒಟ್ಟುಗೂಡಿಸಲಾಗುತ್ತದೆ. ಮನೆಯಲ್ಲಿ ನೀರಿನ ಕಾರಂಜಿ ಇರುವುದು ವಾಸ್ತುಶಾಸ್ತ್ರದ ಪ್ರಕಾರ ಸ್ಥಳದ ಕಂಪನಗಳನ್ನು ಬದಲಾಯಿಸುವ ಸಹಾಯ ಮಾಡುತ್ತದೆ. ಹರಿಯುವ ನೀರು ಮನೆಗೆ ಹಣ ಮತ್ತು ಸಮೃದ್ಧಿಯನ್ನು ಆಹ್ವಾನಿಸಿದರೆ, ಹರಿಯುವ ನೀರಿನ ಶಬ್ದವು ನಿಮ್ಮ ಜಾಗಕ್ಕೆ ಭಾವವನ್ನು ತರುತ್ತದೆ. ಮೇಲಿನ ಲೇಖನವು ಮನೆಯ ವಾಸ್ತುಗಾಗಿ ನೀರಿನ ಕಾರಂಜಿಯ ಮಹತ್ವವನ್ನು ಮತ್ತು ಕಾರಂಜಿಯ ಸಂಪೂರ್ಣ ಸಾಮರ್ಥ್ಯವನ್ನು ಬಳಸಲು ನಿಮಗೆ ಸಹಾಯ ಮಾಡುವ ಕೆಲವು ಸಲಹೆಗಳನ್ನು ಚರ್ಚಿಸಿದೆ. ನೀರಿನ ಕಾರಂಜಿಗಳಿಗೆ ವಾಸ್ತು ಸಲಹೆಗಳನ್ನು ಅನುಸರಿಸಿ ನಿಮ್ಮ ಮನೆ ಪ್ರೀತಿ, ಸಂತೋಷ ಮತ್ತು ಬೆಳವಣಿಗೆಯಿಂದ ತುಂಬಿರುವುದನ್ನು ನೀವು ಖಚಿತಪಡಿಸಿಕೊಳ್ಳಬಹುದು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.